ವಿಷಯುಕ್ತ ಪದಾರ್ಥ ಮಿಶ್ರಣ, ಸಾವಿರಾರು ಮೀನುಗಳ ಮಾರಣ ಹೋಮ. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿಯ ಭೀಮನಕೆರೆ ಗ್ರಾಮದಲ್ಲಿ ಘಟನೆ. ಜಲಚರ ಪ್ರಾಣಿಗಳ ಮೇಲೆ ವಿಕೃತ ಮೆರೆದ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಕೂಡಲೇ ಬಂಧಿಸಲು ಗ್ರಾಮಸ್ಥರ ಆಕ್ರೋಶ. ಎಸ್ ವೀಕ್ಷಕರ, ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿಯ ಭೀಮನಕೆರೆ ಗ್ರಾಮದಲ್ಲಿ ಕೆರೆಯ ನೀರಿಗೆ ದುಷ್ಕರ್ಮಿಗಳು ವಿಷಯುಕ್ತ ಪದಾರ್ಥ ಬೆರೆಸಿದ್ದರ ಪರಿಣಾಮ ಸಾವಿರಾರು ಜಲಚರ ಮೀನುಗಳು ಸತ್ತು ದಡ ಸೇರಿರುವ ಘಟನೆ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಭೀಮನಕೆರೆ ಗ್ರಾಮದಲ್ಲಿ ಊರಿನ ಕೆರೆ ನೀರಿನಲ್ಲಿ ಸರ್ಕಾರ ಮೀನು ಸಾಕಾಣಿಕೆಗಾಗಿ ಹರಾಜಿನ ಮೂಲಕ ನೀಡಿರುತ್ತಾರೆ. ಯಾರೋ ದುಷ್ಕರ್ಮಿಗಳು ನೀರಿನಲ್ಲಿ ವಿಷಪೂರಿತ ದ್ರವ ಬೆರೆಸಿ ವಿಕೃತ ಮೆರೆದಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಅಮಾನವೀಯ ಕೃತ್ಯ ಎಸಗಿರುವ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಆಕ್ರೋಶ ಮತ್ತು ಅಳಲು ತೋಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಇದನ್ನು ಕೂಡಲೇ ಪರಿಶೀಲಿಸಿ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ಡಿವಿಷನ್ ವರದಿಗಾರರು ಎಂ ತಿಪ್ಪೇಸ್ವಾಮಿ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಎರಡು ಕೆಜಿ ಮೀನು ಅದಾವ. ದಯವಿಟ್ಟು ಇದು ಕೆರೆ ಭೀಮನ ಕೆರೆ ಅಂತೇಳಿ ಭೀಮನ ಕೆರೆಗೆ ಪಾಲಿಟಾರ್ ಹಾಕಿ ಸುಮಾರು ಮೀನು ಸತ್ತೋಯ್ದ ಈ ಸೈಜ್ ನಾವು ನೋಡಿ ಒಂದೊಂದು 2-2 ಕೆಜಿ ಮೀನು ಬರುತ್ತೆ. ಇದು ಭೀಮನ ಕೆರೆ ಟೆಂಡರ್ ಆಗತ್ತೆ ಸರ್ಕಾರದಿಂದ ಟೆಂಡರ್ ಆಗಿ ಮೀನು ಬಿಟ್ಟಿದ್ರು. ನಮ್ಮೂರಲ್ಲಿ ಭೀಮನ ಕೆರೆಗೆ ಆಗಿರಲಿದ್ದು ಸುಮಾರು ಮೀನು ಕಟ್ಟೆ ಅರಿಗಿದೆ. ಇಲ್ಲೇ ಒಂದೇ ತಗ ನಿಂತ ನಾವು ಈ ಮೀನುಗಳು ನೋಡ್ರಿ ಇಲ್ಲೆಲ್ಲ ಇದಾವೆ. ಇವೆಲ್ಲ ತೋರ್ಸಪ್ಪ, ಈ ಕಡೆ ಎಲ್ಲ ಇದಾವೆ. ಇಷ್ಟು ಮೀನು ಅದಾವೆ. ಆದ್ರೆ ಇತ್ತ ಬರ್ತಿ ಮೀನು ಸತ್ತತೆ. ಇದು ಸುಮಾರು 1.5 ಕಿಲೋಮೀಟರ್ ಕೆರೆ ಐತಿದು. ಅಲ್ಲಿಂದ ಕೆರೆ ಅರಿಗಿಲ್ಲ ಇಷ್ಟಪ್ಪ ಮೀನು ಸತ್ತದಾವೆ. ಏನು ಹಾಕಿದಾರೋ ಗೊತ್ತಿಲ್ಲ, ಪಾಲಿಟರ್ ಹಾಕಿದಾರೋ ಯಾವ್ದನ್ನ ಔಷಧಿ ಹಾಕಿ ಹಾಕ್ತಾರೋ ಗೊತ್ತಿಲ್ಲ. ಭಾಳ ಮೀನು ಸತ್ತೈತಿದು. ಈ ಕೆರೆಗೆ ಸಂಬಂಧಪಟ್ಟಿರೋರು ಮೀನುಗಾರಿಕೆರು ದಯವಿಟ್ಟು ಇದನ್ನ ತನಿಖೆ ಮಾಡ್ಬೇಕಂದು ತಮ್ಮಲ್ಲಿ ವಿನಂತಿ. ದಯವಿಟ್ಟು 2-2 ಕೆಜಿ ನೋಡ್ರಿ, 2-2 ಕೆಜಿ ಮೀನು, 2 ಕೆಜಿ ಒಂದೊಂದು 2-2 ಕೆಜಿ ಮೀನು ಬರುತ್ತೆ. ಎಲ್ಲ ಪಾಲಿಟರ್ ಹಾಕಿ ಸಾಯಿಸಿದ್ದಾರೆ. ದಯವಿಟ್ಟು ಈ ಕೆರೆಗೆ ಸಂಬಂಧಪಟ್ಟಿರತಕ್ಕಂಥವ್ರು ಈ ಮೀನುಗಾರಿಕೆ ಇಲಾಖೆಯವರು ಬಂದು ದಯವಿಟ್ಟು ಎಲ್ಲರೂ ಇದನ್ನ ತನಿಖೆ ಮಾಡ್ಬೇಕಂದು ತಮ್ಮಲ್ಲಿ ವಿನಂತಿ. ದಯವಿಟ್ಟು ಇವತ್ತು ಇಮಿಡಿಯೇಟ್ಲಿ ಬಂದು ತನಿಖೆ ಮಾಡ್ಬೇಕು ಇದನ್ನ.